ಅಮ್ಮ ನಿಮ್ಮ ಹೆಸರೇನು? ನಮ್ಮ ಹೆಸರು ಪ್ರೇಮ ಅಂತ. ಪ್ರೇಮ? ನಮ್ಮ ಅಮ್ಮನ ಹೆಸರು ಪ್ರೇಮ ಕಣಂತ. ಯಾಕಂದ್ರೆ ಕೊರೋನಾ ಬಂದಿಲ್ಲ ನಿಮ್ಗೆ? ಅಯ್ಯಪ್ಪ ಇಲ್ಲಪ್ಪ, ಅದಕ್ಕೆ ಮಾಸ್ಕ್ ಹಾಕಿ ಓಡಾಡ್ತಿರಲ್ಲ. ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಅದಕ್ಕೆ ಮಾಸ್ಕ್ ಹಾಕೊಂಡಿದ್ವಿ. ಏನಂತೀರಿ ಸಿದ್ದರಾಮಯ್ಯ ಅವರಕ್ಕೆ? ಅಯ್ಯೋ, ಈ ಕಡೆ 2,000 ಕೊಡ್ತಾರ, ಆ ಕಡೆ ತಗೋತಾರೆ. ಸಾಮಾನೆಲ್ಲ ರೈಟ್ ಎಲ್ಲ ಹೆಚ್ಚಿದಾರ. ಕೊಡೋದು ಬೇಕಿತ್ತಿಲ್ಲ, ತಕೊಳ್ಳೋದು ಬೇಕಿತ್ತಿಲ್ಲ. ಯಾವ್ದು ಬೇಕಿಲ್ಲ. ಮುಂಚೆ ಹೆಂಗಿದ್ದಂಗ್ ಇದ್ದಿದ್ರೆ ನೆಮ್ಮದಿಯಾಗಿರೋದು. ಈಗ ಏನು ಗೊತ್ತಾ, ಮನೆ ಜನ ಎಲ್ಲವ 2,000 ಬರ್ತದಲ್ಲ, ಉಪಯೋಗಿಸ್ಕೊಳ್ಳಿ ಅಂತಾರೆ. ಏನು ಉಪಯೋಗಿಸೋದು 2,000? ಬಿಜೆಪಿ ಅವ್ರು ನೋಡಿದ್ರ ಕಾಂಗ್ರೆಸ್ ಇದು ಮಾಡ್ತಾರ, ಬಿಜೆಪಿ ಅಧಿಕಾರದಲ್ಲಿದ್ದ ಬಿಜೆಪಿ ಅವರು ಅದೇ ಕೆಲಸ ಮಾಡ್ತಾರ. ಆಗ ಕಾಂಗ್ರೆಸ್ ಅವ್ರು ಗುದ್ದಾಡ್ತಾರ. ನಾವ್ ಯಾರನ್ನ ನಂಬನೆ? ಯಾರನ್ನೂ ನಂಬದ್ ಬೇಡಿ. ನಿಮ್ಮೆಯವರು ಮುಂಚೆ ಹೆಂಗ್ ಮಾಡ್ತಿದ್ರೆ ಹಂಗ್ ಮಾಡ್ಕೊಂಡು ಹೋಗಿದ್ರೆ ನೆಮ್ಮದಿಯಾಗಿರೋದು. ಇವೆಲ್ಲ ತಕರಾರು ಬೇಡ. ಇವೆಲ್ಲ ಬೇಕಿಲ್ಲ. ಮಾಡ್ಬಿಟ್ಟು ಹೆಂಗಸರು ಬರ್ತದೆ ಅಂತ ಗಂಡಸ್ರು ಅಂತಾರ. ಗಂಡಸರು ಮನೆಗ್ ತರಲ್ವಾ, ಭತ್ತದಲ್ಲಿ 2,000 ಉಪಯೋಗಿಸಿ ಅಂತಾರೆ. ಮತ್ತೆ ಅದಕ್ಕೋಸ್ಕರ ಇದು ರಶ್ಶು. ಈಗ ಪಾಪ ನಮ್ ಗಂಡ ಎಕ್ಲು ಉಪ್ಪಿಟ್ಟು ಮಾಡ್ಕೊಳಕೈತಿಲ್ಲ, ಚಿತ್ರಾನ್ನ ಯಾವ್ದು ಇಲ್ಲ. ಆ ಕಡೆ ಹೋಟ್ಲಿಗೆ ಹೋಗೋದ್ರೆ ಕಾಸು ಇಲ್ಲ. ಮಾಡಿ ತಪ್ಪಲ್ವಾ ಇದು? ಹಂಗಂತೀರಿ? ಫ್ರೀ ಬಸ್ ನಮ್ದು ಮಿರ್ಲೆ. ಓ ಮಿರ್ಲೆ, ನಿಮ್ದು ಸಾಲಿಗ್ರಾಮ ಪಕ್ಕ ಮಿರ್ಲೆ. ಗೊತ್ತು ಕಣಂತ ನಮ್ಗಲ್ಲೆಲ್ಲ. ನಾವು ಕೇರ್ ನಗರ ಬಾಯ್ಸ್ ಕಾಲೇಜಲ್ಲಿ ಓದಿದ್ದು. ಹೌದಾ? ನಾವ್ ಮಿರ್ಲೆ ಅವರು. ಹೌದಾ? ಸರಿ ಆಯ್ತು, ಒಳ್ಳೇದಾಗ್ಲಿ. ನಮ್ ಚಿಕ್ಕ ನಾವ್ ಬುಡಿ ನಮ್ದು ಹೆಂಗೆಂಗೋ ಅಡ್ಡ ಕಣಂತ. ಉತ್ತರ ಕರ್ನಾಟಕ ಹೋದ್ರೆ ಉತ್ತರ ಕರ್ನಾಟಕ, ಇಲ್ಲಿ ಬಂದ್ರೆ ಇಲ್ಲಿ. ನಮ್ ಜೀವನ ಎಲ್ಲಿ ನಡೀತೈತೆ ಅಂತ ಗೊತ್ತಿಲ್ಲ. ಹೇಳಿ ಸರ್, ಏನ್ ಹೇಳ್ತೀರಾ ಸರ್ಕಾರದ ಈ ಒಂದು ದಿಟ್ಟ ನಿರ್ಧಾರ? ಸರ್ಕಾರ, ರಾಜ್ಯ ಸರ್ಕಾರ ದೋಸೆ ಮಾಡ್ಕೊಂಡ್ ಜನ ತಿಂತವ್ರೆ. ದೋಸೆ ತೂತಲ್ವೇ? ಎಲ್ಲ ತಿಂತವ್ರೆ. ಕೆಬಿ 1 ಮೀಟ್ರು 1,000 ರೂಪಾಯಿ 5,000. ಹಾಲು ಒಂದ್ ಮಾತು ಹೇಳ್ತಾರಂತೆ, ಡೈರಿ ಹಾಲು ಪ್ಯಾಕೆಟ್ ಹಾಲನ್ನ ಕಡಿಮೆ ರೇಟ್ ಮಾಡ್ಲಿ, ರೈತರಿಗೆ ಜಾಸ್ತಿ ಮಾಡ್ಲಿ. ನಾನು ಬಡ್ಕೊಂಡ್ ಸಾಕಾಗೋಯ್ತು ಡೈರಿಗ. ಅದನ್ನ ಹೇಳ್ತವ್ರೆ ರೈತರು ಮಾಡ್ಕೊಡ್ತೀವಿ ಅಂತ. ಏನ್ ಮಾಡ್ಕೊಟ್ಟವ್ರೆ ಏನೋ. 18 ಲೀಟರ್ ಹಾಲು ಈ ತರದು ಒನ್ ಟೈಮ್ಗೆ. ನೀವು ಸೊಳ್ಳೆ ಸಿಗಾಕೊಂಡವ್ರು ನಮಗೀಗ 18 ಲೀಟ್ರು ಹಾಲು ಎಷ್ಟು ಸಿಗ್ತದೆ? ನಿಮ್ದು ಫೀಡು ಇಂಡಿಗೆ ಖರ್ಚಾಗೋಯ್ತು. ಅಲ್ಲೇ ಹೋಯ್ತು ಬಿಡಿ, ಹೋಗಿ ಸಿದ್ದರಾಮಯ್ಯಗೊಂದು ನಾಯಿ ಮಾಡಿ, ಸಿದ್ದರಾಮಯ್ಯಗೊಂದು ನಾಯಿ ಮಾಡಿ. ಅಷ್ಟೇ ಮುಗೀತು. ಹೇಳಿ ಸರ್. ಕಷ್ಟ ಸರ್, ಜೀವನನೇ ಬಾರಿ ಕಷ್ಟ ಆಗ್ಬಿಡುತ್ತೆ ಎಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ. ಭಾರಿ ತೊಂದರೆ ಕೊಡ್ತಾವ್ರೆ. ಕರೆಂಟನ್ ಸಾಕು, ನೀರನ್ ಸಾಕು, ಆಮೇಲೆ ಇದ್ರದ್ದು ಹಾಲಂದು, ಪೆಟ್ರೋಲ್, ನೆಕ್ಸ್ಟ್ ಈಗ ಇನ್ನೇನೇನು ಮಾಡ್ತಾರೆ, ಟ್ಯಾಕ್ಸ್. ಡೀಸೆಲ್ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡವ್ರ. ಈಗ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡವ್ರೆ. ಹಾಗಾಗಿ ಈಗ ಬಿಟ್ರಿ, ಈಗ ₹1 100 ರೂಪಾಯಿ, ₹100 1,000, ₹1,000 10,000. ಹಿಂಗ್ ಮಾಡಿ 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 ಜನಗಳೆಲ್ಲ ನೋಡಿ ಹಂಗೆ ಅವೆಲ್ಲ ಜಾಸ್ತಿ ಆಗೋದು. ಕೆಲಸ ಮಾಡೋರು ಸಂಬಳ ಮಾತ್ರ ಜಾಸ್ತಿ, ಸಂಬಳ ಆಗ್ಲಿ. ಹೆಂಗಿತ್ತು ಹಂಗಿದೆ. ಹಂಗೆ ಸಿದ್ದರಾಮಯ್ಯ ಒಂದು ಆರ್ಡರ್ ಮಾಡ್ಬಿಡ್ಲಿ ಎಲ್ಲ ಐಟಿ ಕಂಪನಿಗಳಿಗೆ, ಎಲ್ಲ ಸಂಸ್ಥೆಗಳಿಗೆ ಕೊಡ್ಲಿ ಅಂತ. ಮಾಡಕ್ಕಾಗಲ್ಲ. ಜಾಸ್ತಿ ಮಾಡ್ತಾ ಏನಿಲ್ಲ, ಜಾಸ್ತಿ ಮಾಡಿ ಅನ್ಬೇಕು. ಸರ್ಕಾರ ಮಾಡ್ಲಿ. ಮಾಡಿದ್ರು ಜನಸಾಮಾನ್ಯರಿಗೂ ಅನುಕೂಲ ಆಗುವಂತದ್ದು ಯಾವ್ದು ಇಲ್ಲ ಸರ್. ಬಂದ್ಮೇಲೆ ಬರೀ ಎಲ್ಲ ಲಾಸು, ಎಲ್ಲ ಜಾಸ್ತಿ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಬದುಕೋಕೆ ಆಯ್ತಾರ, ಭಾರಿ ಕಷ್ಟ. ಆ ಪಕ್ಷ ಈ ಪಕ್ಷ ಅವ್ರ ಮೇಲೆ ಇವ್ರ ತಕತಾರೆ, ಇವ್ರ ಮೇಲೆ ಅವ್ರ ಹಾಕತಾರೆ, ಎಲ್ಲರೂ ಅವರೇ. ಪಕ್ಷ ಯಾವ್ದಾದ್ರು ಬರ್ಲಿ, ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಅಲ್ವಾ? ಜನಕ್ಕೆ ಒಳ್ಳೇದ್ ಯಾವ್ದು ಆಯ್ತಿಲ್ಲ. ಯಾವ ಪಕ್ಷ ಇದ್ದಾಗ ಈ ತರ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಸರ್? ಇವ್ರ ಪಕ್ಷದಲ್ಲಿ ಜಾಸ್ತಿ ಆಗಿದೆ. ನನಗೆ ಗೊತ್ತಿಲ್ಲ, ನೀವು ದೊಡ್ಡವರು, ನಿಮಗೆ ಗೊತ್ತಿಲ್ಲ. ಇದೇ ಪಕ್ಷದಲ್ಲಿ ಜಾಸ್ತಿ. ನಾನು ಈಗ ನೋಡ್ತಾ ಇದ್ದೀನಿ ಕೂಸು. ಹೌದು ಸರ್, ಇದೇ ಪಕ್ಷದಲ್ಲಿ ಬೆಲೆ ಏರಿಕೆ ಅನ್ನೋದು ಬರುದು ಇದೇ ಪಕ್ಷದಲ್ಲಿ ಜಾಸ್ತಿ. ಕಾಂಗ್ರೆಸ್ ಪಕ್ಷದಲ್ಲೇ ಜಾಸ್ತಿ ಆಗಿದೆ. ಬಿಜೆಪಿ ಇದ್ದಾಗ ಮತ್ತೆ ಇವ್ರು ಗುದ್ದಾಡ್ತಿದ್ರಲ್ಲ ಸರ್. ಗುದ್ದಾಡ್ತಾರೆ. ಬಿಜೆಪಿ ಅಂದ್ರೆ ಐಕು, ಬಿಜೆಪಿ ಅಂದ್ರೆ ಐಕು. 40% ಅಂದ್ರೆ ಇವರು 90%. ಈಗ ಅವ್ರು ಬಿಜೆಪಿ ಅಂದ್ರೆ ಐಕು ಅಂದ್ರು, ಇವರೇ ಸೈಕ್ ಮಾಡ್ತಾವ್ರೆ. ಏನ್ ಮಾಡಿದೆ ಹೇಳಿ? ಹಂಗಾಗ್ಬಿಟ್ಟು ಜನಗಳಿಗೆ ಭಾರಿ ತೊಂದರೆ ಆಗ್ಬಿಡುತ್ತೆ. ನೀವೇನ್ ಹೇಳ್ತೀರಾ ಸರ್? ಅದೇ ಹಿಂಗೇನ ಸೇಮ್ ನಮ್ ಸ್ನೇಹಿತರು. ಹೆಸರೇನು? ನಮ್ಮ ಹೆಸರು ಪ್ರಕಾಶ್ ಅಂತ. ಸರಿ, ಹೆಸರು ಸೇಮ್ ಅಲ್ವಲ್ಲ, ಅದಕ್ಕೆ ಕೇಳಿದೆ. ವಿಚಾರ ಹೇಳಿದ್ರು ಎಲ್ಲ ಅದೇನೆ. ಏಪ್ರಿಲ್ ಅಲ್ಲಿ ಜನರಿಗೆ ಏಪ್ರಿಲ್ ಫೂಲ್ ಮಾಡ್ಬಿಟ್ರು. ಏನ ನೀವೇಂತೀರಿ ಸರ್? ಎಲ್ಲ ಅದೇ ಸರ್. ಇನ್ನೇನು ಇಲ್ಲಿ ಫ್ರೀ ಕೊಡ್ಬೇಕು ಅಂತಂದ್ರೆ ಇಲ್ಲಿ ಕೇಳ್ಬೇಕು, ಅಲ್ಲಿ ಕೊಡ್ಬೇಕು. ಏನ್ ಮಾಡ್ತಾರೆ ಅವರು? ಸರ್ಕಾರದಲ್ಲಿ ದುಡ್ಡಿಲ್ವಲ್ಲ ಸರ್, ದುಡ್ಡಿಲ್ಲ, ಬೊಕ್ಕಸದಲ್ಲಿ ದುಡ್ಡಿಲ್ಲ. ಬೊಕ್ಕಸದಲ್ಲಿ ಇಲ್ಲ. ಇಲ್ಲಿ ಗಂಡಸರ ಹತ್ರ ತಗೋತಾರೆ, ಇಲ್ಲಿ ಹೆಂಗಸರು ಕೊಡ್ತಾರೆ. ಇನ್ನೇನ್ ಮಾಡ್ತಾರೆ? ಏನ್ ಮಾಡೋಣ? ಮುಂದೆ ಏನ್ ಓಕೆ ಸರ್, ಓಕೆ, ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮಿ ಗರ್ಲ್ಸ್, ನಮಸ್ಕಾರ. ನಿಂತ್ಕೊಳ್ಳಿ, ಓಡಂಗಿಲ್ಲ. ಕೆಂಗೇರಿ ಒಳಗೆ ಬಂದ್ಬಿಡ್ತೀವಿ. ಹೇಳಿ ನಿಮ್ಮ ಹೆಸರು ಹೇಳಿ ಬೇಗ. ಓಲೆ, ಜುಮ್ಕಿ, ಸರ ಎಲ್ಲ ಕೊಂಡ್ಕೊತಾ ಇದೀರಾ? ನಾವು ಬಿಡಲ್ಲ. ನಾವು ಬಿಡೋದೇ ಇಲ್ಲ. ಏನ್ ನಿಮ್ಮ ಹೆಸರು? ಇಲ್ಲ, ನಾವು ಮಾತಾಡಲ್ಲ ಅಂದ್ರೆ ಬಾಯಿ ಕೊಟ್ರದೇನಕ್ಕೆ ದೇವ್ರು? ಮಾತಾಡಕ್ಕೆ ನಮ್ಗೆ ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ, ಒಂಚೂರು ಮಾತಾಡ್ಬೇಕಪ್ಪ. ಏನೋ ಕಾಮಿಡಿ ಗಿಮಿಡಿ ಮಾಡ್ತೀವಿ. ಏನ್ ನಿಮ್ಮ ಹೆಸರು? ನಿಮ್ಮ ಹೆಸರು? ಕಾವ್ಯ ಅಂದ್ರೆ ಸಿಕ್ಕಾಪಟ್ಟೆ ಫೇಮಸ್ ನೇಮು. ಏನೋ ಓಲೆ ಜುಮ್ಕಿ ಎಲ್ಲ ತಗೋತಾ ಇದ್ರಿ. ಇರ್ಲಿ. ಈಗ ಏನ್ ರೇಟ್ ಜಾಸ್ತಿ ಆಗಿದೆ ಅಂತ ಗೊತ್ತಾ? ಏನು? ಡೀಸೆಲ್, ಹಾಲು. ಆಮೇಲೆ ಅಷ್ಟೇ ಗೊತ್ತು. ಪರವಾಗಿಲ್ಲ, ಕಾವ್ಯ ಅವರು ಸುಮಾರಾಗಿ ನ್ಯೂಸ್ ನೋಡ್ತಾರೆ. ನಿಮಗೆ ಇನ್ನೇನಾಗಿದೆ ಹೈಕೋ? ಅಷ್ಟೇ ಏನು ಗೊತ್ತಿಲ್ವಾ? ಏನ್ ಹೇಳ್ತೀರಾ ಸರ್ಕಾರಕ್ಕೆ? ಏನ್ ಹೇಳಿ,
ಸ್ಯಾಲ್ರಿ ಜಾಸ್ತಿ ಮಾಡಿ ಅಂತ ಹೇಳಿ ಅದಕ್ಕೆ ಬಂದಿದ್ ನೋಡಿ ಈಗ ನಿಮ್ನ ಮಾತಾಡ್ಸಕ್ಕೆ ನಿಮ್ ಕಷ್ಟ ಹೇಳಿ ಅಂತ. ನೀವು ಐಟಿ ಕೆಲಸ ಮಾಡೋದಲ್ವಾ? ಏನ್ ಕೆಲಸ ಮಾಡೋದು? ಮಾಡ್ಬೇಕು. ಇನ್ನು ಸ್ಟೂಡೆಂಟ್ಸಾ? ಓ, ಹಂಗಾದ್ರೆ ನಿಮಗೆ ಈಗ ಗೊತ್ತಾಗಲ್ಲ. ಸಂಬಳ ಬರುತ್ತಲ್ಲ ಬರೀ 18,000 20,000. ಎಷ್ಟು ಸ್ಯಾಲ್ರಿ? ಇದಕ್ಕೆ ಮಾತ್ರ ನಗು ಬರುತ್ತೆ. ಸಿದ್ದರಾಮಯ್ಯವ್ರಿಗೆ ಏನ್ ಹೇಳ್ತೀರಾ? ಫ್ರೀ ಎಲ್ಲ ಕೊಟ್ಟವರಲ್ಲ. ನಂಗೆ ಅವ್ರಂದ್ರೆ ಇಷ್ಟ. ನಿಮ್ಗೆ ಅವ್ರಂದ್ರೆ ಇಷ್ಟನಾ? ಸಿದ್ದು ಸರ್ ಫುಲ್ ಮಾಡ್ತಿಲ್ಲ ತಾನೆ? ಏಪ್ರಿಲ್ ಫುಲ್ ಮಾಡ್ತಿಲ್ಲ? ಸಿದ್ದು ಅಂದ್ರೇನೆ ಇಷ್ಟ. ಸಿದ್ದು ಅಂದ್ರೆ ಇಷ್ಟ. ಯಾಕೆ? ನಂಗೆ ಕಾಂಗ್ರೆಸ್ ಇಷ್ಟ. ಅದಕ್ಕೆ ಕಾಂಗ್ರೆಸ್ ಇಷ್ಟ. ಯಾಕೆ ಅಂದ್ರೆ ಒಳ್ಳೆ ಕೆಲಸ ಮಾಡುತ್ತೆ. ಅದಕ್ಕೆ ಒಳ್ಳೆ ಕೆಲಸ ಮಾಡುತ್ತೆ. ಅದಕ್ಕೆ ಬಿಜೆಪಿ ಮಾಡಲ್ವಾ? ಮಾಡ್ತಾರೆ, ಬಟ್ ಕಂಪ್ಯಾರಿಟಿವ್ಲಿ ಕಾಂಗ್ರೆಸ್ ತುಂಬಾ ಮತ್ತೆ ರೇಟ್ ಎಲ್ಲ ಏರಿಸ್ಬಿಡ್ರಲ್ಲ ನಿಮ್ ಕಾಂಗ್ರೆಸ್ ಅವರು. ಯಾಕೆ ನಿಮ್ ಪಕ್ಷದವರು? ನೀವು ಬಿಜೆಪಿನ ಕಾಂಗ್ರೆಸ್? ನೀವು ಕಾಂಗ್ರೆಸ್? ಯಾರ ಅಮ್ಮ ಹೇಳ್ಕೊಟ್ಟಿದ್ದ? ಹೌದು. ನೀವೇನ್ ಹೇಳ್ತೀರ ಹಂಗಾರೆ ಸಿದ್ದರಾಮಯ್ಯ ಅವರಿಗೆ? ಏನು ಹೇಳಲ್ಲ, ಬೆಸ್ಟ್. ಎಲ್ಲ ಕರೆಕ್ಟ್ ಆಗಿ ಹೋಗ್ತಿದೆ, ಹಂಗೆ ಹೋಗ್ತಿದೆ. ಎಲ್ಲ ಕರೆಕ್ಟ್ ಆಗಿ ಹೋಗ್ತಾರೆ. ಓ, ಹಂಗಾರೆ ನಾವು ಗಂಡಸರು ಬಸ್ಸಲ್ಲಿ ದುಡ್ಡು ಕೊಟ್ಬಿಟ್ಟು ಹೋಗ್ಬೇಕು, ನೀವು ಫ್ರೀ ಹೋಗ್ಬೇಕಾ? ನಮ್ಗೆ ಅದರಲ್ಲೂ ಸೀಟು ಕೊಡಲ್ಲ ನೀವು. ಓಕೆ, ಥ್ಯಾಂಕ್ ಯು. ಚೆನ್ನಾಗಿ ಓದಿ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇನ್ನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಲ್ಲ, ರೋಡ್ ಸರಿ ಇಲ್ಲ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸಾನು ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ. ಥ್ಯಾಂಕ್ ಯು. ಹೋಗ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದು ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದು ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.